ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 1ರಿಂದ. ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದರಲ್ಲಿ ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 1ರಿಂದ 31ರವರೆಗೆ ನಾವು ಓದುವಾಗ, ಅರಸನು ಸತ್ತಿದ್ದಕ್ಕೆ ಜಯಗೀತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅಂದರೆ ಇಸ್ರಾಯೇಲರ ವಿರುದ್ಧವಾದ ಅರಸನನ್ನು ದೇವರು ಒಂದು ಸ್ತ್ರೀಯ ಮೂಲಕ ಕೊಲ್ಲಿಸಿದರು. ಇದನ್ನು ಮೊನ್ನೆ ನಾವು ಶನಿವಾರ ದಿವಸ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸ್ತ್ರೀಯರ ಮೂಲಕ ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡರು. ಇಸ್ರಾಯೇಲರು ಅಂದರೆ ದೇವರಿಂದ ಆಯ್ಕೆಯಾದವರು ಅಂತ ಇದರ ಅರ್ಥವಾಗಿದೆ. ಹಾಗೆ ಅಲ್ಲಿ ಅವರಿಗೆ ವಿರುದ್ಧವಾದಂಥ ಒಂದು ಅರಸ, ಅವನನ್ನು ದೇವರು ಒಂದು ಸ್ತ್ರೀಯ ಮೂಲಕ ಕೊಲ್ಲಿಸಿದರು. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ಯಾರಾದರೂ ವಿರೋಧಿಗಳು ಇರುವುದಾದರೆ ದೇವರು ಅಂಥವರನ್ನ ಯಾರ ಕೈಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ 2 ಕಡೆ ಬರೆಯಲ್ಪಟ್ಟಿದೆ. ನಾನು ಆರಿಸಿಕೊಂಡವರಿಗೆ ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ, ಮುಟ್ಟಿದರೆ ನನ್ನ ಕಣ್ಣು ಗುಡ್ಡೆಗೆ ಚುಚ್ಚಿದಂತೆ ಅಂತೇಳಿ ಎಚ್ಚರ ಅಂತ ದೇವರು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಳ್ತಾರೋ, ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾರೋ ಅಂಥವರಿಗೆ ಯಾರಾದರೂ ವಿರೋಧಿಗಳು ಬರುವುದಾದರೆ ಅಂಥವ್ರನ್ನ ವಿರೋಧಿಗಳ ಕೈಗೆ ಒಪ್ಪಿಸಿಕೊಡ್ತಾನೆ. ದೇವರು ಯಾರ ಮುಖಾಂತರ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ ಅಂತ ಈ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದರಲ್ಲಿ ಈಗ 22ರಿಂದ 27ರವರೆಗೆ, 22ರಿಂದ 31ರವರೆಗೆ ಈಗ ನಾವು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 5, 22ರಿಂದ 31ರವರೆಗೆ. ಭರದೌಡಿನಿಂದ ಓಡುವ ಬಲವಾದ ಕುದುರೆಗಳ ಕಾಲುಗಳ ಪೆಟ್ಟಿನಿಂದ ನೆಲವು ಕಂಪಿಸಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ನೋಡಿ, ಯಾರು ವಿರುದ್ಧವಾಗಿ ಗರ್ವ ಅಹಂಕಾರದಲ್ಲಿ ನಡೀತಾರೋ ಅವರ ಅವರಿಗೆ ದೇವರು ಇತರರ ಮೂಲಕ ಕೊಡಲಿ ಶಿಕ್ಷೆ ಕೊಡಿಸುವವರಾಗಿದ್ದಾರೆ. ಹಾಗೆ ಇವತ್ತು ಜನಾಂಗಗಳಿಗೆ ಆಗಲಿ, ರಾಷ್ಟ್ರಕ್ಕಾಗಲಿ, ರಾಜ್ಯಗಳಿಗೆ ಆಗಲಿ, ಇವತ್ತು ರಾಷ್ಟ್ರಗಳು ಯುದ್ಧಕ್ಕೆ ಬರುತ್ತವೆ. ಆಗ ಅಲ್ಲಿಂದ ಅದು ಆ ಕಾಲದಲ್ಲಿ ಇವತ್ತು ಈಗ ನಾನಾ ಥರದ ವಾಹನಗಳು, ಆಗ ಬರೀ ಕುದುರೆಗಳ ಮೂಲಕ ಹೋಗ್ತಾ ಇದ್ರು. ಬಹಳ ರಭಸವಾಗಿ ದೇವರು ಅವುಗಳ ಮೂಲಕ ಕಾರ್ಯವನ್ನ ಮಾಡ್ತಾ ಇದ್ರು. ಹಾಗೆ ಇವತ್ತು ದೇವರು ವಿರೋಧಿಗಳ ಮುಖಾಂತರವೇ ಅಂಥವರನ್ನ ಸದೆಬಡಿತಾ ಇದ್ದಾರೆ ಅಂತ ಇದರ ಅರ್ಥ. 23. ಮೋರಾಜ್ ಊರನ್ನು ಶಪಿಸಿರೆಂದು ಯೆಹೋವನ ದೂತನು ಹೇಳುತ್ತಾನೆ. ಅದರ ನಿವಾಸಿಗಳು ಯೆಹೋವನ ಸಹಾಯಕ್ಕೆ ಬರಲಿಲ್ಲ. ಯುದ್ಧ ವೀರರ ಜೊತೆಯಲ್ಲಿ ಯೆಹೋವನ ಸಹಾಯಕ್ಕೆ ಬರಲಿಲ್ಲವಲ್ಲ, ಅವರನ್ನು ಶಪಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರನ್ನು ತಿಳಿಸಿದಾಗ ಮತ್ತು ಯಾರು ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲವೋ ಅಂಥವ್ರನ್ನು ಸಂಪೂರ್ಣವಾಗಿ ಸಂಹರಿಸಿರಿ ಎಂಬುದಾಗಿ ದೇವರ ವಾಕ್ಯ. ಅಂದರೆ ದೇವರ ಮಾತನ್ನು ಕೇಳದಿದ್ದಾಗ, ವಿರೋಧಿಗಳು ಎದ್ದು ಬಂದಾಗ ಅಂಥವರನ್ನು ಅವರಿಂದಲೂ ಕಠಿಣವಾದ ದುಷ್ಟರ ಕೈಗೆ ಒಪ್ಪಿಸಿಕೊಡ್ತಾರೆ ಅಂತ ಇದು ಕೂಡ ಅನೇಕ ಕಡೆ ಬರೆಯಲ್ಪಟ್ಟಿದೆ. ನಾವು ಹಿಂದೆ ಕೂಡ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. 24. ಎಲ್ಲ ಸ್ತ್ರೀಯರಲ್ಲಿ ಕೇನ್ಯನಾದ ಹೆಬೆರನ ಹೆಂಡತಿ ಯಾಯೇಲಳಿಗೆ ಆಶೀರ್ವಾದವು, ಗುಡಾರಗಳಲ್ಲಿ ವಾಸಿಸುವ ಸ್ತ್ರೀಯರಲ್ಲಿ ಆಕೆಗೆ ಆಶೀರ್ವಾದವು. ನೋಡಿ, ದೇವರು ಏನ್ ಮಾಡ್ತಾರೆ. ಈಗ ಹಿಂದೆ ನಾವು ಅದನ್ನ ತಿಳಿದುಕೊಂಡಿದ್ದೇವೆ ಶನಿವಾರ ಕೂಡ. ಆ ಒಂದು ಅರಸನನ್ನೊಂದು ಸ್ತ್ರೀಯ ಮೂಲಕ ಏನ್ ಮಾಡಿದ್ರು, ಕೊಲೆ ಮಾಡಿಸಿದ್ರು. ಹಾಗೆ ಕೆಲವೊಂದು ಸ್ತ್ರೀಯರ ಮೂಲಕವೂ ಕೂಡ ದೇವರು ಕಾರ್ಯ ಮಾಡ್ತಾರೆ. ಅದು ಕೂಡ ದೇವರ ಒಂದು ಆಶೀರ್ವಾದದಿಂದಲೇ, ದೇವರ ಒಂದು ವರದಿಂದಲೇ ಇವತ್ತು ಅನೇಕ ಸ್ತ್ರೀಯರಲ್ಲಿ ಕೂಡ ಕಾರ್ಯವನ್ನ ಮಾಡುವವರಾಗಿದ್ದಾರೆ. 25.
ನೀರು ಕೇಳಿದನು ಹಾಲು ಕೊಟ್ಟಳು, ಉತ್ತಮ ಪಾತ್ರೆಯಲ್ಲಿ ಮಜ್ಜಿಗೆ ಕೊಟ್ಟಳು. ಅವನು ಏನ್ ಮಾಡ್ದ, ನೀರು ಕೇಳಿದ, ಅದಕ್ಕೆ ಹಾಲು ಕೊಟ್ಲು, ಒಳ್ಳೆ ಒಂದು ಪಾತ್ರೆಯಲ್ಲಿ ಮಜ್ಜಿಗೆ ಕೊಟ್ಲು. ಯಾರ ವಿರೋಧವಾದ ಅರಸನಿಗೆ ಈ ಸ್ತ್ರೀ, ಅವನನ್ನು ಕೊಲೆ ಮಾಡಿದಂತ ಸ್ತ್ರೀ ಕೇಳಿದ್ದು ನೀರು, ಹಾಲು ಕೊಟ್ಲು, ಒಳ್ಳೆ ಪಾತ್ರೆಯಲ್ಲಿ ಮಜ್ಜಿಗೆ ಕೊಟ್ಲು. 26 ಕೈ ಚಾಚಿ ಗೂಟವನ್ನು ತೆಗೆದುಕೊಂಡಳು, ಬಲಗೈಯಲ್ಲಿ ದೊಡ್ಡ ಕೊಡತಿಯನ್ನು ಹಿಡಿದಳು. ಆ ಕೊಡತಿಯಿಂದ ಸೀಸರನ ತಲೆಯನ್ನು ಒಡೆದು ಬಿಟ್ಟಳು, ಅವನ ಕಣತಲೆಗೆ ತಿವಿದು ಬಡಿದಳು. ನೋಡಿ, ಕೇಳಿದ್ದು ನೀರು, ಹಾಲು ಕೊಟ್ಲು, ಒಳ್ಳೆ ಪಾತ್ರೆಯಲ್ಲಿ ಮಜ್ಜಿಗೆ ಕೊಟ್ಲು. ಅವನು ವಿರೋಧಿ, ಅದಕ್ಕೆ ಕಡೆಗೆ ಗೂಟ ತೆಗೆದ, ಗೂಟದಿಂದಲೇ ಜಡಿದು ಬಿಟ್ಲು ಅವನನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ದೇವರು ಯಾರ ಮುಖಾಂತರ ಹೇಗೆ ಕಾರ್ಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿರೋಧಿ ದೇವರಿಗೂ ಮತ್ತು ದೇವರು ಆರಿಸಿಕೊಂಡವರಿಗೂ ವಿರೋಧಿಗಳು ಬಂದಾಗ ಇದು ಇವತ್ತು ನಮ್ಮ ಕಣ್ಣಲ್ಲಿ ಕೂಡ ಕಾಣಬಹುದು. ಅಂಥವರಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳು, ಕೊಲೆ ಕೂಡ ಅಂಥವರು ಆಗಬಹುದು. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಬೇಕಾದಷ್ಟು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 27ನೇ ವಚನ. ಅವನು ಆಕೆಯ ಕಾಲುಗಳ ಬಳಿಯಲ್ಲಿ ಬಗ್ಗಿಕೊಂಡು ಉರುಳಿ ಬಿದ್ದನು. ಅವನು ಆಕೆಯ ಕಾಲುಗಳ ಬಳಿಯಲ್ಲಿ ಮುರಿದುಕೊಂಡು ಉರುಳಿದನು. ಅವನು ಬಿದ್ದಲ್ಲೇ ಸತ್ತ. ನೋಡಿ, ತಲೆಗೆ ಗೂಟ ಜಡಿದ್ಲು, ಕಾಲ ಕೆಳಗಿನೇ, ಆಗ ಸ್ತ್ರೀಯ ಕಾಲ ಕೆಳಗೆ ಬಿದ್ದು ಸತ್ತನು. ದೊಡ್ಡ ಅರಸನು, ನಾನು ಅಂಥವನು, ನಾನು ಇಂಥವನು ಅಂತ ಹೇಳಿ ಪ್ರಯೋಜನ ಇಲ್ಲ. ಒಂದು ಅರಸ ಅಂದ್ರೆ ಒಂದು ರಾಜ್ಯವನ್ನು ಆಳುವವನು, ಅಥವಾ ಒಂದು ರಾಷ್ಟ್ರವನ್ನು ಆಳುವವನು. ಆಗ ಇಡೀ ಅವನಿಗೆ ಸೈನಿಕರು, ಅಧಿಕಾರಿಗಳು ಬೇಕಾದಷ್ಟು ಇರ್ತಾರೆ. ಏನು ಮಾಡಲು ಆಗಲಿಲ್ಲ. ದೇವರು ಅಂಥ ಒಂದು ದೊಡ್ಡ ಮನುಷ್ಯನನ್ನ, ಅಂಥ ದೊಡ್ಡ ಗರ್ವ ಅಹಂಕಾರದಲ್ಲಿ ನಡೆಯುತ್ತಿದ್ದಂಥ ಒಂದು ಅರಸನನ್ನ ಒಂದು ಸ್ತ್ರೀಯ ಮೂಲಕ ಕೊಲೆ ಮಾಡಿಸಿದ್ರು. ಹಾಗೆ ಇವತ್ತು ಬಹಳ ಗರ್ವ ಅಹಂಕಾರದಲ್ಲಿ ನಡೆಯೋರು, ದೇವರಿಗೆ ವಿರುದ್ಧವಾಗುವರು, ದೇವರು ಆರಿಸಿಕೊಂಡವರಿಗೆ ವಿರುದ್ಧ ಆದವರನ್ನ ಯಾವ ರೀತಿ ವಿರೋಧಿಗಳ ಕೈಗೆ ಸಿಕ್ಕಿಸಿ, ಯಾಕೂ ಬೇಟದವರ ಕೈಯಲ್ಲಿ ಕೂಡ ಇವತ್ತು ಅವ್ರನ್ನ ಸದೆ ಬಡಿಯವರಾಗಿದ್ದಾರೆ ದೇವರು. ಅಥವಾ ದೇವರೇ ನಾನಾ ಥರದ ದೊಡ್ಡ ದೊಡ್ಡ ಕಷ್ಟ, ಸಂಕಟ, ದುಃಖಗಳ, ಕಾಯಿಲೆಗಳನ್ನ ತಂದು ಮುದುರಿಕೊಳ್ಳುವರು ಕೂಡ ಆಗಿದ್ದಾರೆ. ಇದು ಇವತ್ತು ನಾನು ಇರುವಲ್ಲೇ ಒಂದು ಸ್ತ್ರೀ ಕೂಡ ಬಹಳ ವಯಸ್ಸಾಗಿದ್ದು, ಅಯ್ಯೋ ನನಗೆ ಬೈಯೋದು, ಮಾಡೋದು, ಹಿಡಿಯೋದು, ನಾನಾ ಥರದ ಹಿಂಸೆ. ಈಗ ಅದರ ಪಾಡು ಹೇಳತೀರೋದು ಕಣ್ಣ ಮುಂದೆ ಹೊರಲಾಡ್ತಾ ಇದೆ. 2 ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರಿದ್ದಾರೆ. ಅಯ್ಯೋ ಅದರ ಪಾಡು ಹೇಳಬಾರ್ದು. ಆದರೆ ದೇವರನ್ನು ಕ್ಷಮಿಸಲಿ. ಹಾಗೆ ಅದಕ್ಕೆ ಒಂದು ದೇವರ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡಂತ ಒಂದು ಸ್ತ್ರೀ ಕೂಡ ನನ್ನ ಬಗ್ಗೆ ಚಾಡಿ ಹೇಳಿ ಏನೆಲ್ಲ ಮಾಡಿ ಬಯಸೋದು, ಮಾಡೋದು, ಏನೆಲ್ಲ ಮಾಡ್ತು, ಅದು ಕೂಡ ಇವತ್ತು ನರಳಾಡ್ತಾ ಇದೆ. ಅದಲ್ಲದೆ ನಾನು ಇರುವ ಪಕ್ಕ ಇರುವ ಮನೆಯ ಒಂದು ಯಜಮಾನನ ಹೆಂಡತಿ ಕೂಡ ಸ್ವಂತ ಗಂಡನ ತಾಯಿಗೆ, ಅತ್ತೆಗೆ ಬೇಕಾದ ಚಾಡಿ ದೂರು ಹೇಳಿ ಬಯಸಿ ಹೀನ ಮಾನ ನನ್ನನ್ನು ಕಣ್ಣೀರು ಹಾಕಿಸಿ ಇಲ್ಲಿಂದಲೇ 3 ಸಲ ಓಡಿ ಹೋಗುವಾಗೆ ಮಾಡ್ತು. ಇವತ್ತು ಬಹಳ ಗಂಡ ಹೆಂಡತಿ ತೀರಾ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದುವೇ ಚಾಡಿ ಕೇಳಿದಂಥ ವಯಸ್ಸಾದ ಒಂದು ಸ್ತ್ರೀ ತನ್ನ ದೊಡ್ಡ ಮಗನ ಕೈಯಲ್ಲಿ ಪೆಟ್ಟು ಚೆನ್ನಾಗಿ ತಿಂತು. ಅವನ ವಿಚಾರ ನೀನು ಯಾಕೆ ಮಾತಾಡ್ತೀಯಾ ಅಂತ ಹೇಳುವಷ್ಟು ಹೇಳಿಕೊಂಡು ಹೊಡೆದಿದ್ದಾನೆ ದೊಡ್ಡ ಮಗ. ಇದು ಕೂಡ ಸ್ವಲ್ಪ ವರ್ಷದ ಹಿಂದೆ ನಡೆದ ಘಟನೆ. ಈಗ ನಾವು ಆದರೂ ತುಂಬ ಚೆನ್ನಾಗಿದ್ದೇವೆ. ಆದರೆ ಅವರಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಯಾರು ಬರ್ತಾರೋ, ದೇವರಿಗೆ ಯಾರು ವಿರುದ್ಧವಾಗಿ ಇರ್ತಾರೋ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆ ನೋಡಿ, ಅವನಂಥ ದೊಡ್ಡ ಅರಸ ಏನು ಮಾಡ್ದ, ಆ ಸ್ತ್ರೀಯ ಕಾಲ ಕೆಳಗೆ ಬಿದ್ದು ಸತ್ತ. ಅವನು ಅರಸ ಅಂತ ಹೇಳಿ ಪ್ರಯೋಜನ ಏನಾಯಿತು? ಇದುವೇ ದೇವರು ಕೊಡುವಂಥ ಶಿಕ್ಷೆ. ಇದನ್ನೆಲ್ಲವನ್ನ ನಾವು ಕೂಡ ಅರ್ಥ ಮಾಡಿಕೊಂಡು ಬಹಳ ಎಚ್ಚರವಾಗಿರಬೇಕು. 28ನೇ ವಚನ. ಸೀಸರನ ತಾಯಿಯು ಕಿಟಿಕಿಯಿಂದ ನೋಡಿದಳು. ಸೀಸರನ ತಾಯಿಯು ಕಿಟಿಕಿಯಿಂದ ಜಾಲರಿಗಳಿಂದ ಕೂಗಿದಳು. ಅವನ ರಥವು ಬರುವುದಕ್ಕೆ ಇಷ್ಟು ಹೊತ್ತೇಕಾಯಿತು. ಅವನ ಕುದುರೆಗಳ ಕಾಲುಗಳಿಗೆ ಇಷ್ಟು ಸಾವಕಾಶವೇಕೆ ಅಂದಳು. ತಾಯಿ ನೋಡಿ ಕಾಯ್ತಾ ಇದ್ದಾಳೆ. ಕೊಲೆಯಾದ ಅರಸ ಸೀಸರನ, ಯಾಕಿಷ್ಟು ನನ್ನ ಮಗ ಇನ್ನೂ ಬರಲಿಲ್ಲ, ಯಾಕಿಷ್ಟು ಲೇಟ್ ಆಯಿತು, ಕುದುರೆಗಳು ಚೆನ್ನಾಗಿದ್ದಾವೆ, ಏನಾಯ್ತು ಅವರಿಗಿಂದ ಕಿಟಿಕಿಯಿಂದ ನೋಡ್ತಾ ಇದ್ಲು, ಮಗನ ಬಗ್ಗಿ ನೋಡ್ತಾ ಇದ್ಲು. ಆದರೆ ಮಗ ಹೆಣವಾಗಿ ಬಿದ್ದಿದ್ದು ಅವಳಿಗೆ ಗೊತ್ತಿಲ್ಲ. 29 ಸಭ್ಯ ಸ್ತ್ರೀಯರಲ್ಲಿ ಬುದ್ಧಿವಂತೆಯರು ಕೊಟ್ಟ ಉತ್ತರವನ್ನು ಈಕೆಯು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಿದ್ದುದು ಹೇಗೆಂದರೆ, ಬೇರೆ ಒಂದು ಸ್ತ್ರೀಯರಲ್ಲಿ ಕೂಡ ಬುದ್ಧಿವಂತರು ಕೊಟ್ಟ ಉತ್ತರ,
ಯಾರಿಗೆ ಈ ಸೀಸರನ ತಾಯಿ. ಆದರೆ ಅವರು ಹೇಗೆ ತಿಳ್ಕೊಳ್ತಿದ್ರು ಅಂದ್ರೆ ನಿಶ್ಚಯವಾಗಿ ಅವರಿಗೆ ಕೊಳ್ಳೆ ಸಿಕ್ಕಿರುತ್ತದೆ, ಅದನ್ನು ಹಂಚಿಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬ ಸೈನಿಕನಿಗೆ ಒಬ್ಬೊಬ್ಬರು ದಾಸಿಯರು ಸೀಸರನಿಗೆ ನಾನಾ ವರ್ಣಗಳುಳ್ಳ ಬಟ್ಟೆಗಳು, ವಿಚಿತ್ರವಾಗಿ ಕಸೂತಿ ಹಾಕಿದ ಒಂದೆರಡು ವಸ್ತ್ರಗಳು, ಕಂಠ ಮಾಳೆಯು ದೊರಕಿರುತ್ತದೆ ಎಂಬುದೇ. ಆಗ ಈ ತಾಯಿ ಕೊಡಲಿ ಏನು ಯೋಚನೆ ಮಾಡ್ತಾರೆ, ಬೇರೆ ಸ್ತ್ರೀಯರು ಇಲ್ಲ, ಅವರಿಗೆ ಏನೋ ತುಂಬಾ ಸಿಕ್ಕಿದೆ, ಆದ್ರಿಂದ ಅವರೆಲ್ಲರೂ ಹಂಚಿಕೊಳ್ತಾ ಇದ್ದಾರೆ, ಅದಕ್ಕೆ ಇಷ್ಟು ಹೊತ್ತಾಗಿದೆ ಅಂತ. ಆದರೆ ಅವನು ಒಂದು ಅಲ್ಲಿ ಹೆಣವಾಗಿ ಬಿದ್ದಿರೋದು ಅವನಿಗೆ ಗೊತ್ತಿಲ್ಲ. ಈ ಬೇರೆ ಅವನ ಪರವಾಗಿ ಅವನ ತಾಯಿ ಮತ್ತು ಅವನ ಪರವಾಗಿದ್ದ ಸ್ತ್ರೀಯರದು ಇದೇ ಯೋಚನೆ. ಹಾಗಾದ್ರೆ ಅರ್ಥ ಏನು, ಅವನು ಬಹಳ ದಗ, ಮೋಸ, ಅನ್ಯಾಯ ಮಾಡಿ ಹಣ ಗಳಿಸುವವನಾಗಿದ್ದಾನೆ ಅಂತ ಇದರ ಅರ್ಥವಾಗಿರಬಹುದು. 31ನೇ ವಚನ. ಯೆಹೋವನ ಎಲ್ಲ ಶತ್ರುಗಳು ಇವರಂತೆಯೇ ನಾಶವಾಗಲಿ, ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ. ದೇಶದಲ್ಲಿ 40 ವರ್ಷ ಸಮಾಧಾನವಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕಡೆಗೆ ಹೇಳ್ತಾರೆ, ನ್ಯಾಯಸ್ಥಾಪಕರು ಹೇಳ್ತಾ ಇದ್ದಾರೆ, ಯೆಹೋವನ ಎಲ್ಲಾ ಶತ್ರುಗಳು ಇದರಂತೆ ನಾಶವಾಗಿ ಹೋಗಲಿ. ಹಾಗೆ ಸರ್ವ ಸೃಷ್ಟಿಕರ್ತರಾದ ದೇವರಿಗೆ ಅವರು ದರ್ಶನ ಕೊಟ್ಟಾಗ, ಮಾತು ತಿಳಿಸಿದಾಗ, ಅವರು ಎಂಥ ಕಠಿಣದವರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾರ ಮುಖಾಂತರ ತಿಳಿಸ್ಬೇಕು, ಇವತ್ತು ಜನಗಳೇ ಆಗಿರ್ಬೋದು, ಎಂಥವರೇ ಆಗಿರ್ಬೋದು, ತಿಳಿಸ್ತಾರೆ. ಒಂದು ವೇಳೆ ಮತ್ತು ದೇವರಿಗೆ ಯಾರು ವಿರುದ್ಧವಾಗ್ತಾರೋ ಅವರಿಗೆ ಅವರು ಸಂಪೂರ್ಣ ನಾಶವಾಗಲಿ, ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಆದ್ದರಿಂದ ಬಹಳ ಎಚ್ಚರ. ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ವಾಕ್ಯಕ್ಕೆ ವಿಧೇಯರಾಗಿ ದೇವರಲ್ಲಿ ಭರವಸೆ ಇಟ್ಟು ಹೋದಾಗ ಉದಯ ಕಾಲದ ಸೂರ್ಯ ಯಾವ ರೀತಿ ಪ್ರಕಾಶವಾಗಿ ಬೆಳಕು ಕೊಡ್ತಾ ಬರ್ತದೋ ಅದೇ ರೀತಿ ಆತನ ಭಕ್ತರು ಕೂಡ ಆತನ ಭಕ್ತರನ್ನು ದೇವರು ನಡೆಸುವವರಾಗಿದ್ದಾರೆ. ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ಅವರು ಯಾರಿಗೂ ಹೆದರದಾಗೆ ಧೈರ್ಯ, ವಿವೇಕ, ಜ್ಞಾನ ಕೊಟ್ಟು ಅವರಿಗೆಲ್ಲ ಬೇಕಾಗುವುದನ್ನು ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ಅವರನ್ನು ಯಾರು ಸೋಲಿಸಲು ಆಗುವುದಿಲ್ಲ. ಅವರೊಂದಿಗೆ ದೇವರ ಸಹಾಯಕರೇ ಇರ್ತಾರೆ, ದೂತರು ಇರ್ತಾರೆ, ದೇವರೇ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರನ್ನ ನೋಡಿದಾಗ ಇವತ್ತು ಗೊತ್ತಾಗ್ತದೆ. ದೇಶದಲ್ಲಿ 40 ವರ್ಷ ಸಮಾಧಾನವಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅವನು ಯಾವಾಗ ಅಲ್ಲಿ ಆ ವಿರೋಧಿಗಳನ್ನ ಕೆಡವಿ ಬಿಟ್ರೋ ಆಗ ಅಲ್ಲಿ ಏನಾಯ್ತು, 40 ವರ್ಷ ಸಮಾಧಾನವಿತ್ತು. ಅದಕ್ಕೋಸ್ಕರ ದೇವರು ಕೆಟ್ಟವರನ್ನ ಏನ್ ಮಾಡ್ತಾರೆ, ಸದೆ ಹೊಡೆಯವರಾಗಿದ್ದಾರೆ, ನಾನಾ ತರದ ಶಿಕ್ಷೆಗೆ ಒಳಪಡಿಸುವವರಾಗಿದ್ದಾರೆ. ಈಗ ನೋಡಿ, ನಾವು ಆದಿಕಾಂಡದಲ್ಲಿ ಕೂಡ ನೋಡುವಾಗ 3ನೇ ಅಧ್ಯಾಯದಲ್ಲಿ ಅಲ್ಲಿ ಸೈತಾನನು ಏನ್ ಮಾಡ್ದ, ಭೂಲೋಕಕ್ಕೆ ಬಂದು ಆ ಅವ್ವಳ ಮುಖಾಂತರ ಗಂಡನನ್ನು ಅಂದ್ರೆ ಇಲ್ಲ ಆದಾಮನನ್ನು ಕೆಡಿಸಿದ ಸೈತಾನ್ ಯಾರು, ಪರಲೋಕದ ಇದು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಇದನ್ನು ನಾವು ಓದ್ಬೋದು. ಪರಲೋಕದಲ್ಲಿ ದೇವರನ್ನು ಆರಾಧಿಸುವಂತ ಒಂದು ದೂತನೇ ಅವನ ಇತರ ಸಹಾಯಕರನ್ನ ಕಟ್ಟಿಕೊಂಡು ದೇವರೊಂದಿಗೆ ಯುದ್ಧ ಮಾಡಲು ಹೊರಟ, ದೇವರನ್ನು ಹೀಯಾಳಿಸಿದ. ಆವಾಗ ಅಲ್ಲಿ ಬಹಳ ಜನರ ದೂತರನ್ನ ಕೆಡಿಸುವವನಾಗಿದ್ದ. ಕಡೆಗೆ ಮಿಕಾಯೇಲನು ಮತ್ತು ದೇವರ ದೂತರು ಇವರೆಲ್ಲ ಸೇರಿ ಯುದ್ಧ ಮಾಡಿ ಅವನನ್ನು ಭೂಲೋಕಕ್ಕೆ ದಬ್ಬಿದರು. ಆವಾಗ ಪರಲೋಕದಲ್ಲಿ ಸಂತೋಷ ಉಂಟಾಯಿತು ಎಂಬುದಾಗಿ ನಾವು ಓದುತ್ತೇವೆ. ಹಾಗೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ಕಡೆಗೆ ಮತ್ತು 13ನೇ ಅಧ್ಯಾಯ ಓದುವಾಗ ಇದು ಸೈತಾನನು ದೇವರ ಪರವಾಗಿ ಅಂದ್ರೆ ಯೇಸುಸ್ವಾಮಿಯ ಪರವಾಗಿ ಸಾಕ್ಷಿ ಕೊಡುವವರ ಪರವಾಗಿ ಯುದ್ಧ ಮಾಡಲಿಕ್ಕೆ ಸಮುದ್ರದ ಬದಿಯ ಮರಳಿನ ಮೇಲೆ ನಿಂತಿದ್ದಾನೆ ಎಂಬುದನ್ನು ನಾವು ಓದಿಕೊಳ್ಳಬಹುದು. ಹಲ್ಲೆಲೂಯಾ. ಹಾಗೆ ಇವತ್ತು ಇಡೀ ಭೂಲೋಕವನ್ನು ಕೆಡಿಸಿದ್ದು ಯಾರಾಗಿದೆ, ಸೈತಾನಾಗಿದ್ದಾನೆ. ಆದ್ದರಿಂದ ಶಾಂತಿ, ಸಮಾಧಾನ, ಒಳ್ಳೆಯದು ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಇದು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಓದ್ಬೋದು. ಭೂಮಿಯು ಬರಿದಾಗಿ ಇತ್ತು ಮತ್ತು ಅಲ್ಲೋಲ ಕಲ್ಲೋಲವಾಗಿತ್ತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಾಗ ದೇವರು ಆದಿಕಾಂಡ 1ನೇ ಅಧ್ಯಾಯ ನೋಡುವಾಗ ಭೂಮಿಯನ್ನು, ಆಕಾಶವನ್ನು ಸೃಷ್ಟಿ ಮಾಡಿದರು, ಆಗ ದೇವರು ಕೆಟ್ಟದಾಗಿ ಸೃಷ್ಟಿ ಮಾಡಿದ್ರ ಇಲ್ಲ. 2ನೇ ವಚನವನ್ನ ನೋಡುವಾಗ ಸೈತಾನನನ್ನು ಪರಲೋಕ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯವನ್ನು ಓದಿ ಆದಿಕಾಂಡ 2ನೇ ಅಧ್ಯಾಯಕ್ಕೆ ನಾವು ಅದನ್ನು ಧ್ಯಾನಿಸುವುದಾದರೆ ಪರಲೋಕದಿಂದ ದೂತನನ್ನ ಸೈತಾನ ಅಂದ್ರೆ ಕೆಟ್ಟವನು, ದುಷ್ಟನು ಅಂತ ಅದರ ಅರ್ಥ. ಆ ದೂತನನ್ನು ಕೆಳಗೆ ತಳ್ಳಿದ ಮೇಲೆ ಬಂದು ಭೂಮಿಯನ್ನ ಕೆಡಿಸಿದ ಆದಾಮನ ಹೆಂಡತಿಯ ಮೂಲಕ.
ಆದ್ದರಿಂದಲೇ ಏನಾಯಿತು, ಇವತ್ತು ಅದೇ ಸೈತಾನವನ ಸಂಗಡಿಗರೊಂದಿಗೆ ಸೇರಿಕೊಂಡು ಇವತ್ತು ಇಡೀ ಭೂಮಿಯನ್ನು ಕೆಡಿಸ್ತಾ ಇದ್ದಾನೆ, ಜನಗಳನ್ನು ಕೆಡಿಸ್ತಾ ಇದ್ದಾನೆ. ಹಾಗೆ ಇವತ್ತು ದೇವರು ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ. ಸೈತಾನಿಗೆ ಅಂಥವರನ್ನು ಮುಟ್ಟಗೊಡಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರಿಗೆ ಮಾತ್ರ ಇಲ್ಲಿ ಶಾಂತಿ ಸಮಾಧಾನ. ಹಾಗೆ ಆ ಕೆಟ್ಟ ದೂತನನ್ನು ಪರಲೋಕದಿಂದ ದಬ್ಬಿದ ಮೇಲೆ ಪರಲೋಕದಲ್ಲಿ ಬಹಳ ಶಾಂತಿ ಸಮಾಧಾನ ಸಂತೋಷ ಉಂಟಾಯಿತು ಎಂಬುದಾಗಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಹಾಗೆ ಇಲ್ಲಿ ಕೂಡ 40 ವರ್ಷ ಸಮಾಧಾನವಿತ್ತು ಎಂಬುದಾಗಿ ನಾವು ಓದುವಾಗ, ಯಾರು ದೇವರಲ್ಲಿ ಇರ್ತಾರೋ, ಭಯ ಭಕ್ತಿ, ಯಾವುದೇ ಕಷ್ಟ ಸಂಕಟ ದುಃಖ ಇದ್ದರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೋ ಅವರು ಏನಾಗ್ತಾರೆ, ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ. ಅಂಥವರು ಕಷ್ಟದಲ್ಲಿ ಏನಾಗ್ತಾರೆ, ಸಂತೋಷವಾಗಿ ನಗುತ್ತಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. ಹಲ್ಲೆಲೂಯಾ. ಹಾಗೆ ದೇವರು ಆದುಕೊಂಡವರಿಗೆ ಯಾರು ವಿರುದ್ಧವಾಗಿ ಇರ್ತಾರೋ, ದೇವರಿಗೆ ಯಾರು ವಿರುದ್ಧವಾಗಿರ್ತಾರೋ ಅವರನ್ನು ದೇವರು ಯಾರ ಕೈಯಲ್ಲಿ ಯಾವ ಶಿಕ್ಷೆ ಕೊಡಿಸ್ತಾರೆ ಅಂತ ಗೊತ್ತಿಲ್ಲ. ಇದು ಆಗಲೂ ನಡೆದು ಹೋಗಿದೆ. ನನ್ನ ಈ 30 ವರ್ಷ ಕ್ರೈಸ್ತ ದೇವರೊಂದಿಗೆ ಜೀವಿಸುವ ವರ್ಷದಲ್ಲಿ ಅನೇಕ ನೋಡಿದ್ದೇನೆ. ಈಗಲೂ ಕೂಡ ನಡೀತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ರಿಂದ 6ರವರೆಗೆ ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ರಿಂದ 6ರವರೆಗೆ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ನೋಡಿ, ದೇವರು ಆರಿಸಿಕೊಂಡಂತ ಇಸ್ರಾಯೇಲ್ ದೇವರ ಜನಗಳಿಗಷ್ಟು ಸಹಾಯ ಮಾಡ್ತಾ ಬಂದಾಗ ತಿರುಗಿ ಅವರು ಏನ್ ಮಾಡಿದ್ರು, ಅಲ್ಲಿ ದೇವರಿಗೆ ದ್ರೋಹಿಗಳಾದರು. ದೇವರ ಮಾತನ್ನ ಕೇಳದೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಆಗಲ್ಲಿ ದೇವರು ಏನ್ ಮಾಡಿದ್ರು, ಅವರನ್ನ 7 ವರ್ಷಗಳ ಕಾಲ ದುಷ್ಟರ ಕೈಗೆ ಒಪ್ಪಿಸಿದರು. ನಾನಾ ರೀತಿ ಕೆಟ್ಟವರ ಸಹವಾಸ, ಲೋಕದ ಜೀವನ, ಕಷ್ಟ ಸಂಕಟ ದುಃಖಗಳು. ಹಾಗೆ ಇವತ್ತು ದೇವರು ನಮ್ಮ ಪರವಾಗಿ ನಮ್ಮ ವೈರಿಗಳೊಂದಿಗೆ ಯುದ್ಧ, ಹಿಂದೆ ನಾವು ಅದನ್ನೇ ತಿಳಿದುಕೊಂಡಿದ್ದೇವೆ. ಈಗ ವೈರಿಗಳೊಂದಿಗೆ ಯುದ್ಧ ಮಾಡಿ ಅವರಿಗೆ ನಾನಾ ಥರದ ಶಿಕ್ಷೆಗಳನ್ನು ಸದೆಬಡಿದು ಇತರರ ಕೈಯಿಂದಲೂ ಅವರಿಗೆ ನಾನಾ ಥರ ಶಿಕ್ಷೆಯನ್ನು ಕೊಡಿಸಿದಾಗ ಮತ್ತು ಒಂದು ವೇಳೆ ನಾವು ದೇವರ ಮಾತನ್ನ ಮರೆತು ದೇವರ ಆಯ್ಕೆಯಾದವರು ಈ ಲೋಕದ ವಿಷಯದಲ್ಲಿ ಹೋಗಿ ಲೋಕದ ಜನಗಳೊಂದಿಗೆ ಸೇರಿರುವುದಾದರೆ ಖಂಡಿತವಾಗಿ ಇಲ್ಲಿ 7 ವರ್ಷ ಅವರನ್ನ ವಿರೋಧಿಗಳ ಕೈಗೆ ಒಪ್ಪಿಸಿದರು ಎಂಬುದಾಗಿ. ಹಾಗೆ ಅಂಥವರನ್ನು ಕೂಡ ಇವತ್ತು ಏನ್ ಮಾಡ್ತಾರೆ, ದೇವರು ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ. ಅಲ್ಲಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಬಡದಾಟ ಆಗಿ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಇವತ್ತು ದೇವರು ಆದುಕೊಂಡವರಲ್ಲಿ ಇದುವೇ ನಡೀತಾ ಇದೆ. ಆದ್ದರಿಂದ ದೇವರಿಗೆ ವಿರುದ್ಧವಾಗಿ ನಡೆಯಬಾರದು. 2ನೇ ವಚನ, ನ್ಯಾಯಸ್ಥಾಪಕರು 6:2. ಮಿದ್ಯಾನರ ಹಸ್ತವು ಬಲಗೊಂಡದ್ದರಿಂದ ಇಸ್ರಾಯೇಲರವರಿಗೆ ಹೆದರಿ ಪರ್ವತಗಳಲ್ಲಿ ಕುಂದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು. ನೋಡಿ, ಆಗ ಮೊದಲು ಅವರಿಗೆ ಹೆದರಲಿಲ್ಲ, ದೇವರೇ ನಡೆಸ್ತಾ ಬಂದ್ರು. ಅವರು ಉದಯ ಕಾಲದ ಸೂರ್ಯನಂತಿರಲಿ ಅಂತ ಎಂಬುದಾಗಿ ಓದಿದ್ದೇವೆ. ಆದರೆ ಇಲ್ಲಿ ದುಷ್ಟರ ಕೈಗೆ, ದೇವರಿಂದ ಆಯ್ಕೆಯಾದವರೇ ದುಷ್ಟರ ಕೈಗೆ ಒಪ್ಪಿಸಿಕೊಟ್ಟ ದೇವರು ಅವರಿಂದ ದೂರ ಹೋಗ್ತಾರೆ. ಆ ಸಮಯದಲ್ಲಿ ದೇವರ ಸಹಾಯ ಅವರಿಗೆ ಇರುವುದಿಲ್ಲ. ಆಗ ಈ ದುಷ್ಟರಿಗೆ ಹೆದರಿ ಇವರು ಅಡಗಿಕೊಳ್ಳಬೇಕಾಗ್ತದೆ. ಹಾಗೆ ಇವತ್ತು ನಾನಿಂಥವನು ಅಂತ ಹೇಳಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಾಗ ಪ್ರಾಪಂಚಿಕ ವಿಷಯದೊಂದಿಗೆ ಸೇರಿಕೊಂಡು ಅವರಲ್ಲಿ ವ್ಯವಹಾರ ಮಾಡುವುದಾದರೆ, ಅವರ ಸಂಪರ್ಕದಲ್ಲಿ ಇರುವುದಾದರೆ ಆ ದುಷ್ಟರಿಗೆ, ಕೆಟ್ಟ ಜನಗಳಿಗೆ ಹೆದರಿ ನಡೆಯಬೇಕಾಗಿದೆ. ಅವರ ಕೈಯಲ್ಲಿ ಬಯಸಿಕೊಳ್ಳಬೇಕಾಗಿದೆ, ಅವರ ಕೈಯಲ್ಲಿ ಹೇಳಿಸಿಕೊಳ್ಳಬೇಕಾಗಿದೆ, ಮಾನ ಮರ್ಯಾದೆಯನ್ನು ಕೂಡ ಕಳ್ಕೊಳ್ಬೇಕಾಗಿದೆ. ಇದು ಇವತ್ತು ಕೂಡ ನಡೀತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ 6:3. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನ್ಯರು, ಅಮಲೇಕರು, ಮೂಡನ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತ್ಯದವರೆಗಿದ್ದ ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದ್ದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಲ್ಲಿ ಉಳಿಯದೇ ಇಲ್ಲ. ನೋಡಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅವರಿಗೆ ಇದ್ದಂಥ ಭೂಮಿ, ಆಸ್ತಿ ಪಾಸ್ತಿ, ಕುರಿ, ದನ, ಕತ್ತೆಗಳು ಎಲ್ಲವನ್ನು ಏನು ಮಾಡ್ತಾರೆ, ಜಗಳ ಮಾಡಿ ವಿರೋಧಿಗಳು ನಾಶಪಡಿಸುವವರಾಗಿದ್ದಾರೆ. ಅಥವಾ ಕೀರ್ತನೆ 109ರಲ್ಲಿ ನಾವು ಓದುವಾಗ ಅಂಥವರ ಭೂಮಿಯು ಅನ್ಯರ ಪಾಲಾಗ್ತದೆ.
ಅದು ಮಾತ್ರವಲ್ಲ, ಒಂದು ವೇಳೆ ಆ ಭೂಮಿಯಲ್ಲಿ ಇದ್ದರೆ ಭೂಮಿ ಫಲ ಕೊಡದೆ ಕೂಡ ಆಗ್ತದೆ. ಯಾವುದೇ ರೀತಿಯಲ್ಲಿ ಅವರಿಗೆ ಶಾಂತಿ ಸಮಾಧಾನ ಇರುವುದಿಲ್ಲ. ವಿರೋಧಿಗಳು ಸರ್ವವನ್ನು ನಾಶ ಮಾಡೋರು ಆಗಿದ್ದಾರೆ. ಇದು ಕೂಡ ಇವತ್ತು ನಡೆದು ಹೋಗಿದೆ, ನಡೀತಲೇ ಇದೆ. ನಾನು ಹಿಂದೆ ಒಂದು ಸಲ ಸಾಕ್ಷಿಯಲ್ಲಿ ಕೊಡ್ತೇನೆ. ನಮ್ಮೂರಿನ ಪಕ್ಕದಲ್ಲಿ 200 ಚಿಲ್ಲರೆ ಎಕರೆ ಕಾಫಿ ಎಸ್ಟೇಟು. ಒಂದು ಟೈಮಲ್ಲಿ ಬಹಳ ಜನರು ಎಲ್ಲ ಇದ್ದವರು. ಅಲ್ಲಿ ಕಡೆಗೆ ಅವರು ಅನ್ಯರ ಸಹವಾಸಕ್ಕೆ ಹೋಗಿ, ತಂದೆಯ ಕಾಲದಲ್ಲಿ ಅವರು ಚೆನ್ನಾಗಿದ್ದರು, ಮಕ್ಕಳ ಕಾಲದಲ್ಲಿ ಅನ್ಯ ಸಹವಾಸಕ್ಕೆ ಹೋಗಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ನಾನಾ ರೀತಿ ದೇವರಿಗೆ ವಿರುದ್ಧವಾಗಿ ಗರ್ವಹಂಕಾರದಲ್ಲಿ ನಡೆದುಕೊಂಡಾಗ ಕಡೆಗೆ ಸ್ವಲ್ಪ ಅಂತ ಮಾರಿ ಬಂದು ಬಡತನ ಇಡೀ ತೋಟವೇ ಸರ್ವನಾಶವಾಗಿ ಹೋಯಿತು. ಕಡೆಗೆ ಇನ್ನೊಬ್ಬರ ಕೈ ಕೆಳಗೆ ಒಬ್ರು ಇಡೀ ಸರ್ವ ಅದೆಲ್ಲ ಮಾರಿ ಅವರಿಗೆ 200 ಚಿಲ್ಲರೆ ಎಕರೆದಲ್ಲಿ 1 ಸೆನ್ಸ್ ಕೂಡ ಅವರಿಗೆ ಇಲ್ಲದಾಯಿತು, ಇನ್ನೊಬ್ಬರ ಪಾಲಾಯಿತು. ಕಡೆಗೆ ಅಣ್ಣ ಹೋಗಿ ಮಂಗಳೂರಿಗೆ ಸೇರ್ಕೊಂಡ ಹೆಂಡತಿ ಹತ್ರ ತಮ್ಮ ಬೇರೊಬ್ಬರ ಒಂದು ಡ್ರೈವರ್ ಆಗಿ ಹೋದ. ಅಂತ ಒಂದು ಟೈಮಲ್ಲಿ ಅಂತ ಕೋಟೇಶ್ವರು, ದೇವರನ್ನು ಅರಿತವರು, ದೇವರ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡೆದುಕೊಂಡವರು, ಲೋಕದ ಜನರ ದೇವರು ಕೈ ಬಿಟ್ಟಾಗ ನೋಡಿ ಯಾವ ಪರಿಸ್ಥಿತಿ ಎಲ್ಲಿಗೆ ಬಂತು. ಅದುವೇ ಇದು ಏನಾಗ್ತದೆ, ಸಂಪೂರ್ಣ ಅನ್ಯರು ಅದನ್ನು ಕಸಿದುಕೊಳ್ಳುವವರಾಗಿದ್ದಾರೆ. ಒಂದು ವೇಳೆ ಅವರಿಗೆ ಆಸ್ತಿ ಪಾಸ್ತಿ ಭೂಮಿ ಇದ್ರೆ ಅದು ಫಲ ಕೊಡುವುದಿಲ್ಲ, ಯಾವುದೇ ರೀತಿಯಲ್ಲಿ ಜೀವಿಸಕ್ಕೆ ಆಗುವುದು ಕೂಡ ಇಲ್ಲ. ಅಂಥವರು ಮತ್ತು ಅನ್ಯರನ್ನೇ ಹಿಂಬಾಲಿಸಿ ಹೋಗುವವರಾಗಿದ್ದಾರೆ. 5ನೇ ವಚನ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ನೋಡಿ, ವಿರೋಧಿಗಳು ಬಂದು ಕಡೆಗೆ ಏನು ಮಾಡ್ತಾರೆ, ಅಂಥವ್ರನ್ನ ಸಂಪೂರ್ಣ ನಾಶ ಮಾಡ್ತಾರೆ. ಇವತ್ತು ಒಂದು ದೇಶವೇ ಆಗಲಿ, ಒಂದು ರಾಷ್ಟ್ರವೇ ಆಗಲಿ ದೇವರಿಗೆ ವಿರುದ್ಧವಾಗಿ ನಡೆದಾಗ ಖಂಡಿತವಾಗಿ ಬಂದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಯೇ ಮಾಡುತ್ತಾರೆ. ಈಗ ಉದಾಹರಣೆಗೆ ಉದಾಹರಣೆಗೆ ಇಸ್ರೇಲ್ ಕ್ರಿಶ್ಚಿಯನ್ ರಾಷ್ಟ್ರ ಅಂತೇಳಿ ಪ್ರಯೋಜನ ಇಲ್ಲ. ಅಲ್ಲಿ ಮೊದಲು ಬಹಳ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ದು ಮಾಡಿದ್ದು ಇವತ್ತು ನಾವು ಬೈಬಲ್ ಮೂಲಕ ಓದಿದಾಗಲೂ ಗೊತ್ತಿದೆ. ಆದರೆ ಇವತ್ತು ಕೂಡ ಅಲ್ಲಿ ಏನಾಗಿದೆ, ವಿಗ್ರಹಾರಾಧನೆ ಬಂದು ಇಡೀ ಲೋಕದ ಪರಿಸ್ಥಿತಿಗೆ ತಲುಪಿದೆ. ಆದ್ದರಿಂದ ನೋಡಿ, ಅಲ್ಲಿ ಯುದ್ಧಗಳು ನಡೀತವೆ, ಅನೇಕ ಇಸ್ರೇಲ್ ಸೈನಿಕರು ಸಾಯ್ತಾ ಇವೆ, ಇಸ್ರೇಲರ ಆಸ್ತಿ ಪಾಸ್ತಿ ಸಂಪೂರ್ಣ ಇಸ್ರೇಲ್ ರಾಷ್ಟ್ರದ ಆಸ್ತಿ ಪಾಸ್ತಿ ಕೂಡ ನಾಶವಾಗ್ತಾ ಇದೆ. ಕಾರಣ ಯಾಕೆ? ಅಲ್ಲಿ ಈಗ ಅವರ ನಡೆ ನುಡಿಗಳಲ್ಲಿ ದೇವರಿಗೆ ಪ್ರೀತಿ ಇಲ್ಲ, ದೇವರಿಗೆ ವಿರೋಧವಾಗಿದೆ. ಆದ್ದರಿಂದ ಇತರ ಶತ್ರು ರಾಷ್ಟ್ರಗಳ ಕೈಯಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ದೇವರವರನ್ನು ನಡೆಸ್ತಾ ಇದ್ದಾರೆ, ದೇವರವರ ಪರವಾಗಿ ನಿಂತಿದ್ದಾರೆ. ಆದರೆ ಅವರು ಮಾಡಿದ ತಪ್ಪಿಗಾಗಿ ಶತ್ರು ರಾಷ್ಟ್ರಗಳ ಕೈಯಿಂದ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಅದುವೇ ಬೇರೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಯಾವುದೂ ಇಲ್ಲ, ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದಾರೆ. ಇಸ್ರೇಲರು ಮಾತ್ರ ಈ ರೀತಿ ಆಗಲಿಕ್ಕೆ ಕಾರಣ ವಿರುದ್ಧವಾಗಿ ನಡೆದುದರಿಂದ. ಇದು ಹಾಗೆ ನಮ್ಮ ಜೀವಿತಕ್ಕೂ ಕೂಡ, ನಮ್ಮ ಊರಾಗಲಿ, ನಮ್ಮ ಸ್ವಂತ ಒಂದು ಮನೆಯಾಗಲಿ, ಯಾರು ದೇವರ ದರ್ಶನವನ್ನು ಪಡೆದು ಸಹಾಯವನ್ನು ಪಡೆದು ಹಿಂದೆ ತಿರುಗಿ ನೋಡಿ ಪ್ರಾಪಂಚಿಕ ವಿಷಯಗಳಿಗೆ ಹೋಗ್ತಾರೋ ಅಂಥವ್ರನ್ನ ವಿರೋಧಿಗಳ ಕೈಗೆ ದೇವರು ಒಪ್ಪಿಸಿಬಿಡುತ್ತಾರೆ. ಅದು ಮಾತ್ರವಲ್ಲ, ದೊಡ್ಡ ದೊಡ್ಡ ಕಾಯಿಲೆ ಕಸಗಳನ್ನು ಕೂಡ ಬರಮಾಡ್ತಾರೆ. ಇದುವೇ ಸಾಕ್ಷಿಯಾಗಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಈಗ ಮುಂದೆ ನ್ಯಾಯಸ್ಥಾಪಕರು 6:7ರಿಂದ 10ರವರೆಗೆ ಓದಿಕೊಳ್ಳೋಣ. ಇಸ್ರೇಲರು ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ನೋಡಿ ಗೊತ್ತಾಯ್ತು, ಅಯ್ಯೋ ನನಗೆ ಕಷ್ಟ ಸಂಕಟ ದುಃಖಗಳು ಯಾಕಪ್ಪ ಅಂತೇಳಿ ದೇವರಲ್ಲಿ ಮೊರೆ ಇಟ್ಟರು. ಆಗ ಮತ್ತೆ ದೇವರು ಪ್ರೀತಿಯಲ್ಲಿ ಒಂದು ಪ್ರವಾದಿಯನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಇವತ್ತು ಒಂದು ವೇಳೆ ಅವರ ತಪ್ಪುಗಳು ಅವರಿಗೆ ಅರ್ಥವಾಗಿ ಅವರು ದೇವರಲ್ಲಿ ಮೊರೆ ಇಟ್ಟರೆ ಅಲ್ಲಿಗೆ ದೇವರು ಏನ್ ಮಾಡ್ತಾ ಇದ್ದಾರೆ, ಒಂದು ಸೇವಕರನ್ನ ಕಳಿಸೋರಾಗಿದ್ದಾರೆ. ನೋಡಪ್ಪ, ಹೋಗು, ಅವರಿಗೆ ಹೇಳು 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 ಎಂಬುದಾಗಿ ತಿಳಿಸು ಅಂತೇಳಿ. ಆಮೇಲೆ ಏನಾಯ್ತು ನೋಡೋಣ. ಅವನು ಬಂದು ಅವರಿಗೆ, ಇಸ್ರೇಲರ ದೇವರಾದ ಯೆಹೋವನ ಮಾತನ್ನ ಕೇಳಿರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರತಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನಾದರೂ ಕೇಳಿ, ಐಗುಪ್ತ ದೇಶದಲ್ಲಿ ಇದ್ದಾಗ ಅಂತ ಕಷ್ಟ ಸಂಕಟ ದುಃಖ ದುಷ್ಟ ರಾಷ್ಟ್ರ ದುಷ್ಟ ಅರಸನ ಕೈಯಿಂದ ಇದ್ದಾಗ ನಿಮ್ಮನ್ನು ದೇವರಲ್ಲಿಂದ ಬಿಡಿಸಿಕೊಂಡು ಬಂದರು. ದೇವರ ಮಾತನ್ನ ಕೇಳಿ ಅಂತ. ಹಾಗೆ ನನ್ನ ಸಹೋದರ ಸಹೋದರಿ, ನಾವು ಕೂಡ ಈ ಲೋಕದಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಕೆಟ್ಟ ದುಷ್ಟರ ಸಹವಾಸವನ್ನ ಮಾಡಿಕೊಂಡು ಕೆಟ್ಟ ಯೋಚನೆ ಬುದ್ಧಿಗಳಲ್ಲಿ ಇರುವಾಗ, ಬಹಳ ಶಿಕ್ಷೆಗೊಳಗಾದಾಗ
ದೇವರೇ ಬೇರೆಯವರನ್ನ ಕಳುಹಿಸಿ ನಮಗೆ ಸಾಕ್ಷಿ ನುಡಿಸಿ ದೇವರೇ ಕಷ್ಟಗಳಿಂದ ಬಿಡುಗಡೆ ಮಾಡಿದನು. ಇದನ್ನು ಯೋಚನೆಗೆ ತಂದುಕೊಳ್ಳಬೇಕು. ಮತ್ತೆ ನಾವು ಹಿಂದಿನ ಜೀವಿತಕ್ಕೆ ಹೋಗಬಾರದು. ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನ ಮಾತನ್ನ ಕೇಳಿ ನಾವು ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ತಿರುಗಿ ಬಿದ್ದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. 9ನೇ ವಚನ, ಐಗುಪ್ತರಿಂದ ನಿಮ್ಮನ್ನು ಬಿಡಿಸಿದಲ್ಲದೆ ಬೇರೆ ಎಲ್ಲ ಬಾಧಕದಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮ ಎದುರಿನಿಂದ ಅಟ್ಟಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿಂದ ಬಿಡಿಸಿಕೊಂಡು ಬಂದು ಕಾನಾನ್ ದೇಶ ಅಂದ್ರೆ ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ನಿಮ್ಮನ್ನ ಸೇರಿಸ್ತೇನೆ ಅಂತೇಳಿ ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಅಂದ್ರೆ ಇಸ್ರೇಲರ ಹಿರಿಯರಿಗೆ ವಾಗ್ದಾನ ಮಾಡಿದರು. ಅಲ್ಲಿರುವಂತಹ ಕೆಟ್ಟವರನ್ನ ದೇವರು ಹೊರಡಿಸಿ ಕಾನಾನ್ ದೇಶದಿಂದ ಅಲ್ಲಿಗೆ ಮತ್ತೆ ಇವರನ್ನ ದೇವರು ಆದುಕೊಂಡು ಅವರನ್ನ ಇಸ್ರೇಲರನ್ನ ದೇವರು ಸೇರಿಸಿದ್ರು. ಹಾಗೆ ಇವತ್ತು ನಮ್ಮನ್ನು ಕೂಡ ಎಲ್ಲಿಗೆ ಸೇರಿಸಬೇಕು, ಏನ್ ಮಾಡಬೇಕು, ನಾವೆಲ್ಲಿ ಜೀವಿಸ್ಬೇಕೋ ಅಲ್ಲಿರುವ ಕೆಟ್ಟವರನ್ನು ಹೊರಡಿಸಿ ಅಥವಾ ಕೆಟ್ಟವರ ಸಹವಾಸಕ್ಕೆ ನಾವು ಇಲ್ಲದಾಗೆ ಮಾಡಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ಆ ಕೆಟ್ಟವರೊಂದಿಗೂ ಕೂಡ ಆ ದುಷ್ಟರೊಂದಿಗೂ ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ, ನಮ್ಮನ್ನು ರಕ್ಷಿಸುವವರು ಆಗಿದ್ದಾರೆ. ಇದು ಕೀರ್ತನೆ 91ರಲ್ಲಿ ರಕ್ಷಣೆಯ ವಾಗ್ದಾನವನ್ನು ಓದಿದಾಗ ಬಹಳ ಚೆನ್ನಾಗಿ ನಮಗೆ ಅರ್ಥವಾಗ್ತದೆ. ಇದು ಇವತ್ತು ಕೂಡ ನಾವು ಸರಿಯಾಗಿ ದೇವರ ವಾಕ್ಯಕ್ಕೆ ಇರುವ ಸ್ಥಳದಲ್ಲಿ ವಿಧೇಯರಾಗಿ ಜೀವಿಸಿದ್ರೆ, ಯಾರಾದರೂ ದುಷ್ಟರು ಏನಾದರೂ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ, ಅವರಿಗೆ ದೇವರೇ ಉತ್ತರ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ವಿಶೇಷವಾಗಿ ನನ್ನ ಜೀವಿತದಲ್ಲಿ ಇವತ್ತು ನನಗೆ ನೋಡಿ ಯಾರಿಲ್ಲ, ನಾನು ಒಬ್ಬಂಟಿಗನಾಗಿದ್ದೇನೆ. ಆದರೂ ದೇವರು ನನ್ನ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕೇಳುವಂತೆ ಅಥವಾ ದೂರ ಇದ್ದರೂ ಕಿವಿಯಾರೆ ಕೇಳುವಂತೆ ಮಾಡ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದುದರಿಂದ ದೇವರನ್ನ ಬಿಟ್ಟು ಹೋಗಬಾರದು. 10ನೇ ವಚನ, ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು, ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ನೋಡಿ, ಯಾಕೆ ಮತ್ತೆ ಪುನಃ ಅವರು ವಿಗ್ರಹಾರಾಧನೆಗೆ ಹಿರಿಯರು, ನಾವು ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ. ನಮ್ಮ ತಂದೆ ಅಂತವರು, ನಮ್ಮ ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂದ ಬಳಗ ನಮಗೆ ಎಲ್ಲವೂ ಬೇಕು, ಅದು ಬೇಕು, ಇದು ಬೇಕು, ನಮಗೆ ಇಲ್ಲ ಇದ್ರೆ ನಾವು ಹೇಗೆ ಜೀವಿಸುವುದು, ಅವರನ್ನು ಬಿಡುವುದು ಹೇಗೆ, ಕುಟುಂಬ ಬೇಕು, ಸಂಸಾರ ಬೇಕು ಅಂತೇಳಿ. ಆದರೆ ಹಿಂದೆ ನಾವು ಕಷ್ಟ, ಸಂಕಟ, ದುಃಖದಲ್ಲಿ ನಾನಾ ಥರ ಶಿಕ್ಷೆಯಲ್ಲಿ ಬಿದ್ದಾಗ ಯಾರು ನಮ್ಮನ್ನು ರಕ್ಷಿಸಲಿಕ್ಕೆ ಆಗಲಿಲ್ಲ. ಕಡೆಗೆ ದೇವರೇ ರಕ್ಷಿಸಿದರು ಅಂಥವರನ್ನ. ಆಗ ಆಮೇಲೆ ನಾವು ಏನು ಮಾಡಬೇಕು, ಇಂಥವರೆಲ್ಲ ಬೇಡುವ ಬೇಕು, ಬರೀ ಪ್ರೀತಿ ಬೇಕು, ಮಾತು ಬೇಕು, ಆದರೆ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳಲ್ಲಿ ಅವರೊಂದಿಗೆ ಸೇರಬಾರದು. ಉದಾಹರಣೆಗೆ ಬಲಿ ಕೊಡುವಂಥದ್ದು, ಅವರು ಬೈಯೋದು, ಮಾಡೋದು, ಜಗಳ, ಶಾಪ, ಸುಳ್ಳು ಹೇಳುವಂಥದ್ದು, ಕದಿಯುವಂಥದ್ದು, ವಿಗ್ರಹಾರಾಧನೆ, ಮಾಯ, ಮಂತ್ರ, ದೇವರಿಗೆ 10 ದಶಾಜ್ಞೆಗಳಿಗೆ ಅಂದರೆ ದೇವರ ಮಾತಿಗೆ ವಿರೋಧವಾಗಿ ಅವರ ಜೀವಿತ ಮಾಡ್ತಾ ಇರುವಾಗ ಅವರೊಂದಿಗೆ ನಾವು ಸೇರಬಾರದು. ಮಾತು ಇರ್ಬೋದು, ಬಾಕಿ ಸಮಯದಲ್ಲಿ ಹೋಗ್ಬೋದು, ಬರ್ಬೋದು. ಆದರೆ ಮತ್ತೆ ಹಾಗೆ ಹೀಗೆ ತಿಳ್ಕೊಂಡು ಅವರ ಕಡೆಗೆ ತಿರುಗಿದ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಇದು ನನ್ನ ಬಾಯಲ್ಲೇ ತಿಳಿಸಿದ್ದಾರೆ. ಅನೇಕರು ಹಿಂದೆ ತಿರುಗಿ ಹೋಗಿದ್ದಾರೆ, ಶಿಕ್ಷೆಯನ್ನ ಅನುಭವಿಸ್ತಲೇ ಇದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರಿಂದ ಕರೆಯಲ್ಪಟ್ಟ ಮೇಲೆ ಬಹಳ ಎಚ್ಚರ. ಮತ್ತು ದೇವರು ನೋಡಿ, ಹಿಂದೆ ನಾವು ಈಗ ತಿಳ್ಕೊಂಡಿದ್ದೊಂದು ಪ್ರವಾದಿಯನ್ನ ಕಳಿಸಿದರು ಅಂತೇಳಿ, ಹಾಗೆ ದೇವರು ಮತ್ತೆ ಕರುಣೆ ಇಟ್ಟು ಸತ್ಯ ಸುವಾರ್ತಿಕರನ್ನ ಅಲ್ಲಿಗೆ ಕಳುಹಿಸಿ ಕಠಿಣವಾಗಿ ಮಾತನಾಡುವವರಾಗಿದ್ದಾರೆ. ಆಗ ಎಚ್ಚರಗೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ ಮುಂದೆ 11ರಿಂದ 23ರವರೆಗೆ ಓದುವಾಗ ಇದೇ ರೀತಿಯಲ್ಲಿ ನಮಗೆ ಇದನ್ನ ನಾವು ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದರಲ್ಲಿ 22 ಮತ್ತು 23ನೇ ವಚನಗಳನ್ನ ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 6:11ರಿಂದ 23ರವರೆಗೆ ಓದಿಕೊಳ್ಳಾಗ ಅಲ್ಲಿ ಇನ್ನೂ ಬಹಳ ಚೆನ್ನಾಗಿ ನಮಗೆ ದೇವರ ಮಾತನ್ನ ಕೇಳಿದ್ರೆ ಯಾವ ರೀತಿ ಆಶೀರ್ವಾದ, ದೇವರು ಯಾವ ರೀತಿ ಸಹಾಯಕನಾಗಿದ್ದಾನೆ, ಇಲ್ಲದ್ರೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತೇಳಿ ಅದನ್ನು ನಾವು ಚೆನ್ನಾಗಿ ಓದಿಕೊಳ್ಳಬಹುದು. ಆದ್ರಿಂದ 22, 23ನೇ ವಚನಗಳನ್ನ ಓದಿಕೊಳ್ಳೋಣ. ಆತನು ಯೆಹೋವನ ದೂತನೆಂದು ಗಿದ್ಯೋನನ್ನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಅವರಿಗೆ, ಸಮಾಧಾನದಿಂದಿರು,
ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಲ್ಲಿ ಏನ್ ಮಾಡಿದ್ರು, ಯೆಹೋವನ ದೂತನಿಂದ ಗಿದ್ಯೋನನ್ನು ತಿಳಿದು ಭಯಪಟ್ಟು, ಅಯ್ಯೋ ದೇವರೇ, ಅಲ್ಲಿ ಇಸ್ರಾಯೇಲನ್ನು ರಕ್ಷಿಸಲಿಕ್ಕೆ ಅಲ್ಲಿ ಏನ್ ಮಾಡಿದ್ರು, ಬಂದರು. ಆ ದೇವರ ದೂತರದ ನೀನು ಕಂಡ. ಆಗ ಇವನು ಹೆದರಿ, ಅಯ್ಯೋ ನಾನು ನೋಡಿಬಿಟ್ಟೆನಲ್ಲಪ್ಪ ಅಂತ ಹೆದರಿದ. ಆಗ ದೇವರ ದೂತ ಭಯಪಡಬೇಡ, ನೀನು ಧೈರ್ಯವಾಗಿರು ಅಂತ. ಹಾಗೆ ದೇವರ ಮಾತಿಗೆ ಕಿವಿಗೊಟ್ಟು ನಡೆದಾಗ ಆತನ ಭಯ ಭಕ್ತರಲ್ಲಿ ಯಾರಾದರೂ ತೊಂದರೆ ಮಾಡಿದಾಗ ಒಂದು ಸಮಯ ದೂತರು ಕೂಡ ಅವರಿಗೆ ಕಾಣಿಸಿಕೊಳ್ಳಬಹುದು. ಅಂದರೆ ದೇವರ ದೂತರ ಮೂಲಕ ರಕ್ಷಿಸ್ತಾರೆ. ಕೀರ್ತನೆ 91 ಪ್ರಕಾರ ರಕ್ಷಣೆಯ ವಾಗ್ದಾನ ಅದು. ಹಾಗೆ 10,000 ಹೆಣಗಳು ನಿನ್ನ ಬಲಗಡೆ ಬಿದ್ದರೂ ನಿನಗೇನು ಕೇಡು ತಟ್ಟದು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರು ನಿನ್ನನ್ನು ಕೈಗಳಲ್ಲಿ ಹಾಕಿಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಇದುವೇ ಕೆಲವೊಂದ್ಸಲ ದೂತರನ್ನು ಕೂಡ ತಕ್ಷಣ ದೇವರು ಕಳಿಸುವವರಾಗಿದ್ದಾರೆ. ದೇವರಿಗೆ ವಿರೋಧಿಗಳು, ದೇವರು ಆದುಕೊಂಡವರ ವಿರೋಧಿಗಳು ಅವರಿಗೆ ಶಿಕ್ಷೆ ಕೊಡುವಾಗ, ತೊಂದರೆ ಕೊಡುವಾಗ, ಇಂಥ ದೇವರು ಇವತ್ತು ರಕ್ಷಣೆ ಮಾಡಿದಾಗ, ನಮ್ಮನ್ನು ರಕ್ಷಣೆ ಮಾಡುವಾಗ ಖಂಡಿತವಾಗಿ ಇದು ದೇವರಿಂದ ನಾವು ಸಹಾಯವನ್ನು ಪಡೆದುಕೊಂಡು ಯಾವುದೇ ಕಾರಣಕ್ಕೂ ಹಿಂದಿನ ಜೀವಿತಕ್ಕೆ ನಾವು ಹೋಗಲೇಬಾರದು. ದೇವರನ್ನೇ ಹಿಂಬಾಲಿಸಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. ಒಂದು ವೇಳೆ ಆಗಲೇ ಹೇಳಿದಾಗೆ ಅಂಥವ್ರು ಇಂಥವಂತಲ್ಲಿ ತಿರುಗಿ ಹೋದ್ರೆ ಯಾವ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಅದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಯಾವುದೇ ಕಾರಣಕ್ಕೂ ದಯವಿಟ್ಟು ದೇವರಿಂದ ದೂರ ಹೋಗಬಾರದು. ದೇವರನ್ನೇ ನಾವು ಹಿಂಬಾಲಿಸಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಒಂದು ವೇಳೆ ನಿಮ್ಮಿಂದ ಆಯ್ಕೆಗೊಂಡವರು, ಆರಿಸಿಕೊಂಡವರು ಯಾವುದೇ ಕಾರಣಕ್ಕೂ ತಪ್ಪಿ ಹೋಗಿದ್ದರೂ ಕೂಡ ಅವರನ್ನು ನೀವು ಕ್ಷಮಿಸಿರಿ ಸ್ವಾಮಿ. ಹಿಜ್ಕೀಯ ಅರಸನನ್ನು ಯಾವ ರೀತಿ ನೀವು ಕ್ಷಮಿಸಿದ್ದೀರಿ, ಆ ಸುಂಕದವನನ್ನು ದಾವೀದನನ್ನು ಯಾವ ರೀತಿ ನೀವು ಕ್ಷಮಿಸಿದ್ದೀರಿ. ನೀವು ಭೂಲೋಕದಲ್ಲಿ ಮನುಷ್ಯನಾಗಿ ಬಂದಾಗ 2025ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟಾಗ ಬಲಗಡೆ ನಿಮ್ಮ ಇದ್ದಂಥ ಕಳ್ಳನು ಕೂಡ ಪ್ರಾರ್ಥಿಸಿದಾಗ ನೀನು ಹಿಂದೆ ನನ್ನೊಂದಿಗೆ ಪರದೇಶದಲ್ಲಿ ಇರ್ತೀಯಾ ಅಂತೇಳಿ ಒಂದು ವಾಗ್ದಾನವನ್ನು ಮಾಡಿದ್ದೀರಿ. ಅದೇ ನನ್ನನ್ನು ಕೂಡ ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ರಕ್ಷಣೆ ಮಾಡಿದ್ದೀರಿ, ಮಾಡ್ತಲೇ ಇದ್ದೀರಿ. ಹಾಗಿದ್ದನ್ನು ಕೇಳುತ್ತಿರೋರು ನಿಮ್ಮ ಮೇಲೆ ಸರಿಯಾಗಿ ಭಯ ಭಕ್ತಿ ಇಟ್ಟು ನಿಮ್ಮನ್ನೇ ಹಿಂಬಾಲಿಸುವವರನ್ನ ಹೇರಳವಾಗಿ ಅದೇ ರೀತಿ ನೀವು ಆಶೀರ್ವದಿಸಿರಿ, ವಿರೋಧಿಗಳಿಂದ ಬಿಡಿಸಿರಿ ಸ್ವಾಮಿ. ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಡಿರಿ. ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮ ದೂತರ ಮೂಲಕ ಅವರೆಲ್ಲರನ್ನು ರಕ್ಷಿಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ವಿರೋಧಿಗಳ ಕೈಯಿಂದ, ಹಿಂಸಕರ ಕೈಯಿಂದ, ದುಷ್ಟರ ಕೈಯಿಂದ ರಕ್ಷಿಸಿ ಕಾಪಾಡಲಿ. ನಿಮ್ಮ ಆಸ್ತಿ ಪಾಸ್ತಿ, ಹೊಲ, ಉದ್ಯೋಗ ಎಲ್ಲವನ್ನು ದೇವರು